ನಮಸ್ಕಾರ ವೀಕ್ಷಕರೇ. ಎಲೆಕ್ಷನ್ ಮುಂಚಿನ ಬಂಗಾಳ ಒಂದು ಲೆಕ್ಕ ಆದ್ರೆ ಫಲಿತಾಂಶದ ನಂತರದ ಬಂಗಾಳ ಹೊಸ ಹೊಸ ವಿದ್ಯಮಾನಗಳಿಗೆ ಸಾಕ್ಷಿ ಆಗ್ತಾ ಇದೆ. ಟಿಎಂಸಿಯಿಂದ ಬಿಜೆಪಿ ಬಂದಿದೆ ಅಷ್ಟೇ ತಾನೆ ಅಂತ ಕೇಳಿದ್ರೆ ಖಂಡಿತ ಅಷ್ಟಲ್ಲ. ಬಿಜೆಪಿಗೆ 207 ಸೀಟ್ಗಳನ್ನ ಕೊಟ್ಟ ಜನರ ನಿರ್ಧಾರದ ಹಿಂದೆ ಕೇವಲ ಬಿಜೆಪಿಯನ್ನ ಗೆಲ್ಲಿಸಬೇಕು ಅನ್ನೋದಿರ್ಲಿಲ್ಲ, ಬದಲಾಗಿ ಮಮತಾರನ್ನ ತೊಲಗಿಸಬೇಕು ಅನ್ನೋದು ದಟ್ಟವಾಗಿ ಅಡಕವಾಗಿತ್ತು. ರಿಸಲ್ಟ್ ಬಂದು 2 ದಿನಗಳು ಕಳೆದಿವೆ. ಮಮತಾ ಏನೇ ಹೈಡ್ರಾಮಾ ಮಾಡಿದ್ರು ಸಿಎಂ ಸೀಟ್ನಲ್ಲಿ ಮತ್ತೆ ಕೂರೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಜನರಿಗೆ ಖಾತ್ರಿಯಾಗಿದೆ. ಆದ್ರೂ ಕೂಡ ಜನರು ಯಾವ ರೀತಿ ಕೋಪವನ್ನ ದೀದಿ ಮೇಲೆ ಇರಿಸ್ಕೊಂಡಿದ್ರು ಅನ್ನೋದು ಈಗ ಕಾಣಿಸ್ತಾ ಇದೆ. ಮಮತಾ ಹಿಂದೂಗಳನ್ನ ಟಾರ್ಚರ್ ಮಾಡ್ತಾ ಇದ್ರು ಅನ್ನೋದಷ್ಟೇ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಿತ್ತು. ಆದ್ರೆ ಚಿಕ್ಕ ಚಿಕ್ಕ ವಿಚಾರಗಳು ಈಗ ರಿವೀಲ್ ಆಗ್ತಾ ಇದ್ದು ಮಮತಾ ಬ್ಯಾನರ್ಜಿ ರಾಜಕಾರಣಿ ಆಗೋದಕ್ಕೆ ನಾಲಾಯಕ್ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಎಲ್ಲಿ ನೋಡಿದ್ರು ಬಂಗಾಳದ ಸುದ್ದಿಗಳೇ. ಬಂಗಾಳ ಮಮತಾ ದೀದಿ ಅನ್ನೋದನ್ನ ಕೇಳಿ ಕೇಳಿ ಸಾಕಾಗಿರ್ಬೋದು. ಆದ್ರೆ ಬಂಗಾಳದ ಕುರಿತಂತೆ ಕೆದಕಿದಷ್ಟು ರಣಭೀಕರ ವಿಚಾರಗಳೇ ಬರ್ತಾ ಇದೆ. ಬಂಗಾಳದಿಂದ ಈಗ ಬರ್ತಾ ಇರೋ ದೃಶ್ಯಗಳನ್ನ ನೋಡ್ತಾ ಇದ್ರೆ ಅಕ್ಷರಶಃ ಸ್ವಾತಂತ್ರ್ಯ ಸಿಕ್ಕ ಸಂಭ್ರಮಾಚರಣೆಯಲ್ಲಿ ಕಾಣಿಸ್ತಾ ಇದೆ. ಎಷ್ಟೋ ಜನರು ಬಾಯಿ ಬಿಟ್ಟು ಇದನ್ನ ನಿಜಕ್ಕೂ ಸ್ವಾತಂತ್ರ್ಯ ಅಂತಲೇ ಹೇಳ್ತಾ ಇದ್ದಾರೆ. ಆ ರೇಂಜ್ಗೆ ಮಮತಾ ಕಾಟ ಕೊಟ್ಟಿದ್ರ ಅಂತ ಕೇಳಿದ್ರೆ ಕಳೆದ 15 ವರ್ಷಗಳು ಅಲ್ಲಿನ ಜನರು ಅನುಭವಿಸಿರೋದನ್ನ ಬೇರೆ ಯಾವುದೇ ರಾಜ್ಯದ ಜನರು ಊಹಿಸೋದಕ್ಕೂ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟದಲ್ಲಿ ಸುದ್ದಿಗಳೆಲ್ಲ ಆಚೆ ಬರ್ತಾ ಇದೆ. ಇದನ್ನ ನೋಡಿದ್ಮೇಲೆ ಮಮತಾ ಯಾವತ್ತೋ ಸೋಲ್ಬೇಕಿತ್ತು, ಕೊನೆಗೂ ಸೋಲಾಯ್ತಲ್ಲ ಅಂತ ಅನ್ನಿಸದೇ ಇರೋದಿಲ್ಲ. ಈ ಪೈಕಿ ಮೊದಲು ಎಲ್ಲರ ಕಣ್ಣನ್ನ ತೇವ ಮಾಡ್ತಾ ಇರೋದು ಬಂಗಾಳ ಯುವಕನ ಭಾವುಕ ಮಾತುಗಳು. ವಿಡಿಯೋ ಆರಂಭಿಸ್ತಾ ಇದ್ದ ಹಾಗೆ ಸ್ವಾತಂತ್ರ್ಯ ಬಂಗಾಳಕ್ಕೆ ಸ್ವಾಗತ ಅಂತ ಆತ ಹೇಳಿದ್ದಾನೆ. ಹಾಗೆ ಮುಂದುವರೆದು ಕೊನೆಗೂ ಬಂಗಾಳ ಬಾಂಗ್ಲಾ ಆಗೋದಕ್ಕೆ ಮುನ್ನವೇ ನಾವು ಎಚ್ಚೆತ್ತುಕೊಂಡು ನಮ್ಮನ್ನ ನಾವು ಕಾಪಾಡಿಕೊಂಡಿದ್ದೇವೆ. ಇಲ್ಲದೇ ಇದ್ದಿದ್ರೆ ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸರಂತ ಮಹಾಪುರುಷರು ಓಡಾಡಿದ ಜಾಗ ಇಸ್ಲಾಮೀಕರಣ ಆಗ್ತಾ ಇತ್ತು. ಆದ್ರೆ ಅದಕ್ಕೆ ನಾವು ಇಂದು ಅವಕಾಶವನ್ನ ಕೊಟ್ಟಿಲ್ಲ. ಇಂಥದ್ದೊಂದು ದಿನ ಬರೋದಕ್ಕೆ ಸಾಕಷ್ಟು ಜನರು ಕಾರಣರಾಗಿದ್ದಾರೆ. 300ಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರನ್ನ ಮಮತಾ ಪಕ್ಷದ ಗೂಂಡಾಗಳು ಕೊಂದಿದ್ದಾರೆ ಅಂತ ಆತ ಕಣ್ಣೀರು ಹಾಕಿದ್ದಾನೆ. ಅಲ್ಲದೆ ಎಷ್ಟೋ ಯುವತಿಯರ ಅತ್ಯಾಚಾರಗಳು ನಡೆದಿವೆ, ಎಷ್ಟೋ ಅಮಾಯಕರ ಬಲಿದಾನ ಆಗಿದೆ. ಅವರೆಲ್ಲರನ್ನ ನಾವು ಇಂದು ಅಗತ್ಯವಾಗಿ ನೆನಪಿಸಿಕೊಳ್ಬೇಕು. ಸಂದೇಶ್ ಕಾಳಿಯಂತ ಘಟನೆಗಳು ನಮ್ಮ ಕಣ್ಣ ಮುಂದೆಯೇ ನಡೆದು ಹೋದ್ವು. ಅಲ್ಲಿಯ ಸಂತ್ರಸ್ತರನ್ನ ನೆನಪಿಸಿಕೊಳ್ಬೇಕಿದೆ. ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಯಾರೆಲ್ಲ ಬಲಿಯಾದ್ರೋ ಅವರನ್ನ ನೆನೆದು ಒಂದು ದೀಪ ಹಚ್ಚುವ ಮೂಲಕ ಸ್ಮರಿಸೋಣ ಅಂತ ಕಣ್ಣೀರಿಡುತ್ತಲೇ ಹೇಳಿದ್ದಾನೆ. ಹಾಗೆ ಮುಂದುವರೆದು ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಮನವಿಯನ್ನ ಮಾಡ್ತೀನಿ. ಸಾಧ್ಯವಾದ್ರೆ ಮಮತಾ ಆಡಳಿತದಲ್ಲಿ ಹಿಂಸಾಚಾರ, ಸಾವು ನೋವು ಅನುಭವಿಸಿದ ಕುಟುಂಬಸ್ಥರನ್ನ ಪದಗ್ರಹಣ ಕಾರ್ಯಕ್ರಮಕ್ಕೆ ಕರೆಸಿ ಅವರನ್ನ ಮುಂದಿನ ಸಾಲಲ್ಲಿ ಕೂರಿಸಿ. ಸರ್ಕಾರ ಬದಲಾಗಿದೆ, ಬಂಗಾಳಕ್ಕೆ ಹೊಸ ಭರವಸೆ ಸಿಕ್ಕಿದೆ, ಎಲ್ಲರೂ ಸೇರಿಕೊಂಡು ಬಂಗಾಳವನ್ನ ಕಟ್ಟೋಣ ಅಂತ ಆತ ಹೇಳಿದ್ದಾನೆ. ಆತ ಹಲವು ಸಲ ಸ್ವಾತಂತ್ರ್ಯಗೊಂಡಿರುವ ಬಂಗಾಳ ಅಂತ ಹೇಳ್ತಾ ಇರೋದನ್ನ ನೋಡಿದ್ರೆ ಇಷ್ಟು ವರ್ಷಗಳ ಕಾಲ ಅದ್ಯಾವ ಮಟ್ಟಿಗೆ ನಲುಗಿದ್ರು ಅನ್ನೋದನ್ನ ತೋರಿಸ್ತಾ ಇದೆ. ಬಿಜೆಪಿ ಗೆದ್ದು 2 ದಿನ ಕಳೆದರೂ ಸಂಭ್ರಮಾಚರಣೆಯಲ್ಲೇ ಇರೋ ಜನರು ಈಗಲೂ ಕೂಡ ಅಂಗಡಿಗಳಿಗೆ ಹೋಗಿ ಕೇಸರಿ ಧ್ವಜಗಳನ್ನ ಖರೀದಿಸ್ತಾ ಇದ್ದಾರೆ, ಅದನ್ನ ಹಾರಿಸಿ ಸಂಭ್ರಮಿಸ್ತಾ ಇದ್ದಾರೆ. ಒಬ್ಬ ಬಡ ಯುವಕ ಅಂಗಡಿಯೊಂದಕ್ಕೆ ಹೋಗಿ ಹನುಮಾನ್ ಚಿತ್ರ ಇರೋ ಸಣ್ಣ ಬಾವುಟವನ್ನ ಖರೀದಿಸ್ತಾನೆ. ಆಗ ಅಂಗಡಿಯವನು ಚಿಕ್ಕ ಬಾವುಟ ಯಾಕೆ, ದೊಡ್ಡದನ್ನೇ ತಗೋ ಅಂತ ಹೇಳಿದ್ದಾರೆ. ಅದಕ್ಕೆ ಆ ಯುವಕ ಅಷ್ಟು ಹಣ ನನ್ನ ಬಳಿ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಂಗಡಿಯವನು ದುಡ್ಡೇ ಬೇಡ, ತಗೊಂಡು ಹೋಗು ಅಂತ ಬಾವುಟವನ್ನ ಕೊಟ್ಟಿರೋ ದೃಶ್ಯ ಎಲ್ಲಾ ಕಡೆಗಳಲ್ಲೂ ವೈರಲ್ ಆಗ್ತಾ ಇದೆ. ಇನ್ನು ಇದು ಮುರ್ಷಿದಾಬಾದ್ನ ದೃಶ್ಯ. ಹೆಂಗಸರೆಲ್ಲ ಸೇರಿಕೊಂಡು ಕಟ್ಟೆಯನ್ನ ತೊಳಿತಾ ಇರೋದನ್ನ ನೋಡ್ತಾ ಇದ್ದೀರಾ. ಇದರ ಹಿಂದೆ ದೊಡ್ಡ ಇತಿಹಾಸವೇ ಇದೆ. 2011ರಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಹೋಗಿ ಮಮತಾ ಬ್ಯಾನರ್ಜಿಯ ಸರ್ಕಾರ ಬಂದಾಗ ಮುರ್ಷಿದಾಬಾದ್ನಲ್ಲಿ ಕಾಳಿ ಪೂಜೆಗೆ ನಿಷೇಧ ಹೇರಲಾಗುತ್ತೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಹಾಗೂ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಿದ್ರಿಂದ ಕಾಳಿ ಪೂಜೆ ಮಾಡಿದ್ರೆ ಎಲ್ಲಿ ಅವರಿಗೆ ಬೇಜಾರಾಗುತ್ತೇನೋ ಅಂತ ಮಮತೆಗೆ ಹೆಸರುವಾಸಿಯಾಗಿರೋ ಮಮತಾ ಕಾಳಿ ಪೂಜೆಗೆ ನಿಷೇಧ ಹೇರ್ತಾರೆ. ಅಲ್ಲಿಂದ ಇಲ್ಲಿಯ ತನಕ ಒಂದೇ ಒಂದು ದಿನ ಕೂಡ ಆ ಜಾಗದಲ್ಲಿ ಕಾಳಿ ಪೂಜೆ ನಡೆದಿಲ್ಲ. ಅಂತ ಕಾಳಿ ಮಾತೆಯನ್ನೂ ಬಿಡದೆ ಕಾಡಿದ ಮಹಿಳಾಮಣಿ ಈಗ ಸೋತ ಬಳಿಕವೂ ರಿಸೈನ್ ಮಾಡೋದಿಲ್ಲ ಅಂತ ಕಿರಿಕ್ ಮಾಡ್ತಾ ಇದ್ದಾಳೆ. ಆದ್ರೆ ಮುರ್ಷಿದಾಬಾದ್ ಮಹಿಳೆಯರು ಬಂಗಾಳಕ್ಕೆ ಹಿಡಿದ ಗ್ರಹಣ ಕಳೆದಿದೆ ಅಂತ ಕಾಳಿ ಪೂಜೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ಇಲ್ಲಿ ಹರಿದ ಅಂಗಿ ಹಾಕಿಕೊಂಡು ತಲೆಗೆ ಹಾಗೂ ಮುಖಕ್ಕೆ ಕೇಸರಿ ಬಣ್ಣವನ್ನ ಬಳಿದುಕೊಂಡು ಸೈಕಲ್ ಮೇಲೆ ಕೂತಿರೋ ವ್ಯಕ್ತಿ ಬಿಜೆಪಿಯ ಕಾರ್ಯಕರ್ತ. 2019ರ ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಟಿಎಂಸಿ ಗೂಂಡಾಗಳು ಈ ವೃದ್ಧನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸಾಧಾರಣವಾಗಿ ಮಮತಾ ಗೂಂಡಾಗಳಿಗೆ ಕೊಲ್ಲೋದು ಅನ್ನೋದೆಲ್ಲ ದೊಡ್ಡ ವಿಷಯನೇ ಅಲ್ಲ. ಆದ್ರೆ ಅವತ್ತು ಏನಾಗಿತ್ತೋ ಏನೋ, ಬಟ್ಟೆ ಹರಿದು ಚೆನ್ನಾಗಿ ಬಡಿದು ಜೀವವೊಂದನ್ನ ಉಳಿಸಿ ಹೋಗಿದ್ರು. ಅವತ್ತು ಏಟು ತಿಂದಿದ್ದ ಈ ವೃದ್ಧ ಆ ಹರಿದ ಅಂಗಿಯನ್ನ ಹಾಗೆ ಎತ್ತಿಟ್ಟಿದ್ರು.
ಈಗ ಮಮತಾ ಸೋಲ್ತಾ ಇದ್ದಂತೆ ಅದೇ ಹರಿದ ಅಂಗಿಯನ್ನ ಹಾಕಿ ಸೈಕಲ್ನಲ್ಲಿ ಸುತ್ತಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇಂಥ ನೋವಿನ ಘಟನೆಗಳನ್ನ ಓದಿ ಹೇಳುವಾಗ ಇದೆಲ್ಲ ನಡೆದಿದ್ದು ನಿಜಾನ, ಸಿನಿಮಾ ಕಥೆನ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಇದೆಲ್ಲವೂ ನಡೆದಿತ್ತು ಅನ್ನೋದಕ್ಕೆ ನೀವು ನೋಡ್ತಾ ಇರೋ ಈ ಸಂತ್ರಸ್ತ ಜೀವಗಳೇ ಜೀವಂತ ಸಾಕ್ಷಿ. ಇನ್ನು ಇವರೆಲ್ಲ ವಿದ್ಯಾರ್ಥಿಗಳು ನೆಮ್ಮದಿಯಾಗಿ ಕಾಲೇಜ್ಗೆ ಹೋಗಿ ಬರೋಣ ಅಂದ್ರೆ ಎಷ್ಟೋ ಕಾಲೇಜ್ಗಳಲ್ಲಿ ಟಿಎಂಸಿ ಬೆಂಬಲಿಗರಿಗೆ ಅಂತ ಒಂದು ಯೂನಿಯನ್ ಹಾಗೂ ಒಂದು ಕೊಠಡಿ ಫಿಕ್ಸ್ ಇರ್ತಾ ಇತ್ತು. ಕಾಲೇಜ್ನಲ್ಲೇ ವಿರೋಧಿ ಧ್ವನಿಗಳನ್ನ ಅಡಗಿಸೋದು ಹಾಗೂ ಗೂಂಡಾಗಳನ್ನ ಬೆಳೆಸೋ ಕೆಲಸ ಮಮತಾ ಪಕ್ಷದಲ್ಲಿ ಆಗ್ತಾ ಇತ್ತು. ಆದ್ರೆ ಬಿಜೆಪಿ ಗೆದ್ದ ಬೆನ್ನಲ್ಲೇ ಕಾಲೇಜ್ಗಳಿಗೆ ನುಗ್ಗಿರೋ ಜನರು ಟಿಎಂಸಿ ಸಂಬಂಧಿತ ದಾಖಲೆಗಳನ್ನ ಪುಡಿಗಟ್ಟಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಇಂಥ ಗೂಂಡಾಗಳಿಂದ ಕಾಲೇಜು ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯ ಆಗಿರೋದಕ್ಕೆ ಸಾಲು ಸಾಲು ಸಾಕ್ಷಿಗಳಿವೆ. ಮತ್ತೊಂದು ಕಡೆ ಭಾರತಕ್ಕೆ ಸಂಬಂಧವಿಲ್ಲದ ಕಮ್ಯುನಿಸ್ಟ್ ಸಿದ್ಧಾಂತ ಪಾಲಿಸುವವರಿಗೆ ಗಾಡ್ ಫಾದರ್ ಆಗಿದ್ದ ವ್ಲಾದಿಮಿರ್ ಲೆನಿನ್ ಪ್ರತಿಮೆಯನ್ನ ಜನರು ಪೀಸ್ ಮಾಡಿದ್ದಾರೆ. ಅದೆಷ್ಟು ಆಕ್ರೋಶ ಇತ್ತು ಅಂದ್ರೆ ಪ್ರತಿಮೆಯ ತಲೆಯನ್ನ ತುಂಡರಿಸಿ ಕೈಯಲ್ಲಿ ಹಿಡ್ಕೊಂಡು ಆಟ ಆಡಿದ್ದಾರೆ. ಇಷ್ಟು ದಶಕಗಳ ಕಾಲ ಬಂಗಾಳಕ್ಕೆ ಅಡ್ಡಿಯಾಗಿದ್ದೆ ಈ ಸಿದ್ಧಾಂತ ಅನ್ನೋದನ್ನ ಮನದಟ್ಟು ಮಾಡಿಕೊಂಡು ಜನರು ರೊಚ್ಚಿಗೆದ್ದಿದ್ದಾರೆ. ಇನ್ನು ಈಗ ಟಿಎಂಸಿ ಕಾರ್ಯಕರ್ತರು ಹಾಗೂ ಕಚೇರಿಗಳನ್ನ ಟಾರ್ಗೆಟ್ ಮಾಡೋ ಮೂಲಕ ಬಿಜೆಪಿ ಕಾರ್ಯಕರ್ತರು ತಾವು ಅನುಭವಿಸಿದ್ದ ಹಿಂಸಾಚಾರಗಳ ಸೇಡು ತೀರಿಸಿಕೊಳ್ತಾ ಇದ್ದಾರೆ. ಇನ್ನೊಂದು ದಿಕ್ಕಲ್ಲಿ ಟಿಎಂಸಿ ಕೂಡ ಇನ್ನೂ ಹಿಂಸಾಚಾರದಲ್ಲಿ ಮುಂದುವರೆದಿದೆ. ದೊಡ್ಡ ಗಲಭೆಗೆ ಅವಮಾನ ಹಿನ್ನೆಲೆ ಕೆಲ ಪ್ರದೇಶಗಳಲ್ಲಿ ಪೊಲೀಸರು ಸರ್ಚಿಂಗ್ ನಡೆಸಿದ್ದಾರೆ. ಈ ವೇಳೆ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ದಕ್ಷಿಣ 24 ಪರಗಣ ಜಿಲ್ಲೆಯ ನಾರಾಯಣಪುರದಲ್ಲಿ ಟಿಎಂಸಿ ಕಚೇರಿಯಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿವೆ. ಬಿಜೆಪಿ ಕಾರ್ಯಕರ್ತನ ಮೇಲೆ ಹಲ್ಲೆ ನಡೆಸೋದಕ್ಕೆ ಇಟ್ಕೊಂಡಿದ್ದ ತಲವಾರ್ನಂತ ಆಯುಧಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಅದನ್ನ ಸಾಲಾಗಿ ಇರಿಸಿರೋ ದೃಶ್ಯಗಳು ಎಲ್ಲಾ ಕಡೆಯಲ್ಲೂ ವೈರಲ್ ಆಗ್ತಾ ಇದೆ. ಇಂಥ ಕ್ರಿಮಿನಲ್ ಕೆಲಸ ಮಾಡ್ಕೊಂಡು ಬಂದಿರೋ ಟಿಎಂಸಿ ಹಣೆಬರಹ ಜನರಿಗೆ ಗೊತ್ತಾಗಿದೆ. ಆಕ್ರೋಶ ಯಾವ ಮಟ್ಟಿಗೆ ಇದೆ ಅಂದ್ರೆ ಸುಮ್ನೆ ದಾರಿಯಲ್ಲಿ ಹೋಗ್ತಾ ಇದ್ದ ಮಹಿಳೆ ಗೋಡೆ ಮೇಲೆ ತೃಣಮೂಲ ಕಾಂಗ್ರೆಸ್ ಚಿಹ್ನೆ ನೋಡಿದ್ದಾಳೆ ಅಷ್ಟೇ. ತಕ್ಷಣವೇ ಪಿತ್ತ ನೆತ್ತಿಗೇರಿ ಅದರ ಮೇಲೆ ಸಗಣಿಯನ್ನ ಎರಚಿದ್ದಾಳೆ. ಇನ್ನು ರಾಜಕೀಯವಾಗಿ ಏನೆಲ್ಲ ಆಗಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಪ್ರಚಾರದ ವೇಳೆ ಅಮಿತ್ ಶಾ ಬಿಜೆಪಿ ಕಾರ್ಯಕರ್ತರ ಮೇಲೆ ಹತ್ಯೆ ನಡೆಸಿದ ಎಲ್ಲಾ ಗೂಂಡಾಗಳನ್ನು ಒಳಗೆ ಹಾಕ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಆ ಕೆಲಸಗಳು ಆರಂಭವಾಗಿವೆ. ಟಿಎಂಸಿ ನಾಯಕ ಹಾಗೂ ಗೂಂಡಾ ಆಗಿರೋ ಕಮಲ್ ಮಂಡಲ್ ಸೇರಿ 3 ಕ್ರಿಮಿನಲ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವರು ಮಮತಾ ತಮ್ಮನ್ನ ರಕ್ಷಿಸ್ತಾರೆ ಅನ್ನೋ ಧೈರ್ಯದಿಂದ ಹತ್ಯೆಗಳಲ್ಲಿ ಇನ್ವಾಲ್ವ್ ಆಗಿದ್ರು. ಇದೇ ರೀತಿ ಇನ್ನೂ ಹಲವು ಕ್ರಿಮಿನಲ್ಗಳಿಗಾಗಿ ಹುಡುಕಾಟ ಮುಂದುವರೆದಿದೆ. ಈ ಮಧ್ಯೆ ಬಂಗಾಳ ಜನತೆಗೆ ಖುಷಿ ಕೊಡೋ ಇನ್ನೊಂದು ಅನೌನ್ಸ್ಮೆಂಟ್ ಕೂಡ ಬಿಜೆಪಿ ಕಡೆಯಿಂದ ಬಂದಿದೆ. ಯಾವುದೇ ಟಿಎಂಸಿ ನಾಯಕರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಸೋತಿದ್ದೀವಿ ಅನ್ನೋ ಕಾರಣಕ್ಕೆ ಕೆಲವರು ಬಿಜೆಪಿಗೆ ನೆಗೆಯೋ ಕನಸು ಕಾಣ್ತಾ ಇದ್ದಾರೆ. ಯಾರೇ ಈ ಬಗ್ಗೆ ಡಿಕ್ಲೇರ್ ಮಾಡ್ಕೊಂಡ್ರು ಅದು ಅಧಿಕೃತವಲ್ಲ. ಹಿಂಸಾಚಾರ, ಗಲಭೆ, ಹಗರಣ ಇದ್ಯಾವುದರಲ್ಲೂ ತೊಡಗಿರೋ ನಾಯಕರನ್ನ ಬಿಜೆಪಿ ಹತ್ತಿರ ಬಿಟ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಟಿಎಂಸಿ ಕಾರ್ಯಕರ್ತರಿಂದ ಕೇವಲ ಬಿಜೆಪಿ ಮಾತ್ರ ಟಾರ್ಗೆಟ್ ಆಗ್ತಾ ಇರಲಿಲ್ಲ, ಕಾಂಗ್ರೆಸ್ನವರು ಕೂಡ ಸಾಕಷ್ಟು ಅನುಭವಿಸಿದ್ದಾರೆ. ಮುಚ್ಚಿದ್ದ ಕಾಂಗ್ರೆಸ್ ಕಚೇರಿಗಳನ್ನೆಲ್ಲ ಈಗ ಓಪನ್ ಮಾಡ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರು ಕೂಡ ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಆಗಿರೋ ರಾಹುಲ್ ಗಾಂಧಿ ಮಾತ್ರ ಮಮತಾ ಬೆನ್ನಿಗೆ ನಿಂತು ತಮ್ಮ ಕಾರ್ಯಕರ್ತರನ್ನೇ ಕಡೆಗಣಿಸ್ತಾ ಇದ್ದಾರೆ. ಮತ್ತೊಂದೆಡೆ ನೂತನ ಸಿಎಂ ಪದಗ್ರಹಣ ಹಾಗೂ ಸರ್ಕಾರ ರಚನೆಯ ಚಟುವಟಿಕೆ ಭರದಿಂದ ಸಾಗ್ತಾ ಇದೆ. ಮೇ 9ರಂದು ಬಂಗಾಳಕ್ಕೆ ನೂತನ ಸಿಎಂ ಬರಲಿದ್ದಾರೆ. ಈ ಬಾರಿ ಬಂಗಾಳದಲ್ಲಿ ನಡೆದಿರೋದು ಕೇವಲ ಒಂದು ಪಕ್ಷದ ಗೆಲುವು ಮಾತ್ರವಲ್ಲದೆ ಜನರು ಅದನ್ನ ಸ್ವಾತಂತ್ರ್ಯ ಅಂತ ಪರಿಗಣಿಸ್ತಾ ಇರುವಾಗ ಬಿಜೆಪಿ ಮೇಲೆ ದೊಡ್ಡ ಜವಾಬ್ದಾರಿ ಹಾಗೂ ನಂಬಿಕೆ ಇದೆ. ಅದನ್ನ ನೆರವೇರಿಸುವಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.